ಕೆ.ಆರ್. ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ನಮ್ಮನ್ನು ಕೈ ಬಿಡಬೇಕು ಕೇಸಿಂದ ಅಂತ ಭವಾನಿ ರೇವಣ್ಣ ಅರ್ಜಿ ಹಾಕಿದ್ರು. ಅದನ್ನು ನ್ಯಾಯಾಲಯ ವಜಾ ಮಾಡಿದೆ. ಕಲಬುರಗಿ ಜಿಲ್ಲೆಯನ್ನು ಹಸಿ ಬರ ಘೋಷಣೆಗೆ ಆಗ್ರಹಿಸಿ ಬಂದ್ ಮಾಡಿದರು. 25,000 ರೂಪಾಯಿ ತುರ್ತು ಪರಿಹಾರ ಕೊಡಿ ಅಂತ ರೈತರು ಜನ ಕೇಳ್ತಿದ್ದಾರೆ. ಹಸಿ ಬರ ಅಂದರೆ ಎಕ್ಸಸ್ ಮಳೆಯಾಗಿರೋ ಸಮಸ್ಯೆ. ತುಮಕೂರು ಹೊರ ವಸ್ತುಲ ರಸ್ತೆಗೆ ಭೂಸ್ವಾಧೀನ ಕೈ ಬಿಡಬೇಕು ಅಂತ ರೈತರು ಹಾಗೂ ರೈತ ಸಂಘ ಪ್ರತಿಭಟನೆ ಮಾಡಿದ್ದಾರೆ. ಅಭಿಪ್ರಾಯ ಇಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ತಾ ಇದ್ದಾರೆ ಇವರು ಅಂತ. ಹಂಗೆಲ್ಲ ಆಗಲ್ಲ ಸರ್. ನೀವು ಸಾಧ್ಯ ಆದರೆ CM ಅನ್ನು ಕೇಳಬೇಕು. ಇನ್ನೊಂದು, ಹೋಗೋವಾಗ ಯಾರೊಬ್ಬರು ಸೆಲೆಬ್ರಿಟಿ ಕರ್ಕೊಂಡೋಗಿ, ಸಾಧ್ಯ ಆದರೆ ಫಿಲಮ್ನವ್ರನ್ನ ಕರ್ಕೊಂಡೋಗಿ. ಯಾರೊಬ್ಬರು ವರ್ಕೌಟ್ ಆಗ್ಬೋದು, ಹೇಳಕ್ಕೆ ಬರಲ್ಲ. ಕರ್ನಾಟಕದ ಮಹದೇವಪುರ, ಆಳಂದ ಸೇರಿದಂತೆ ಹಲವೆಡೆ ಮತಗಳು ಆರೋಪ ಮಾಡಿದರು ರಾಹುಲ್ ಗಾಂಧಿ. ಅದಕ್ಕೆ ಯಾರೊಬ್ಬರು ಸುಪ್ರೀಂ ಕೋರ್ಟ್ PIL ಹಾಕಿದ್ರು. ಅವ್ರ ಮೇಲೆ ಕೇಸ್ ತೊಗೊಳ್ಳೋಣ ಅಂತ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಬೇರೆ ಅರ್ಜಿ ಹಾಕಿ ಎಂದಿದ್ದಾರೆ. ಭಾಳ ಸ್ಯಾಡ್ ಪಾರ್ಟ್ ಅಂದರೆ ರಾಹುಲ್ ಗಾಂಧಿ ಆರೋಪ ಮಾಡಿ ನಿಂತುಬಿಟ್ರಲ್ಲ, ಲಾಜಿಕಲಿ ಎಂಡ್ ಮಾಡಲಿಲ್ಲ. ಈಗೇನಂತ ತೀರ್ಮಾನ ಮಾಡಬೇಕು ನಾವು? ಅದನ್ನು ನೀವೇ ಕೇಸ್ ಹಾಕ್ಬೋದಿತ್ತಾ? ನಿಮ್ಮ ಮೇಲೆ ಕೇಸ್ ಹಾಕಿಸ್ಕೊಳ್ಳೋ ಬದಲು. ದೆಹಲಿನಲ್ಲಿ ಪ್ರಧಾನಿ ಮೋದಿನ ಯಡಿಯೂರಪ್ಪನವರು ಔಪಚಾರಿಕವಾಗಿ ಭೇಟಿಯಾಗಿರುತ್ತೆ. ಯಾವುದಕ್ಕೂ ಇದಕ್ಕೆ ಹೋಗಿದ್ದರು, ಪಕ್ಷದ ಕೆಲಸಕ್ಕೆ ಚರ್ಚೆ ಮಾಡಿದಾರಂತೆ. ಆಮೇಲೆ ಉಪರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ. KRS ಅಣೆಕಟ್ಟೆ ಬಳಿ 4 ಎಕರೆ ಜಮೀನನ್ನು ಯಾರೋ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು. ಹೌದಾ? ಅದಕ್ಕೆ ಅಧಿಕಾರಿಗಳಿಗೊಂದು ವಶಪಡಿಸ್ಕೊಂಡಿದ್ದಾರೆ. ಅವ್ರು ಗಲಾಟೆ ಮಾಡೋಕೆ ಹೋದಾಗ ಇದು ಸರ್ಕಾರದ ಜಾಗಪ್ಪ ಅಂತ ಹೇಳಿದ್ದಾರೆ. ಗೊತ್ತಿರಲಿಲ್ವಾ? ಇಷ್ಟು ದಿನ ಒತ್ತುವರಿ ಮಾಡ್ಕೊಳ್ಳೋರು ಏನು ಮಾಡ್ತಿದ್ರಿ ಸರ್ಕಾರದವ್ರು? ಹಂಗಾರೆ ಓಕೆ. ಮಾರಿಷಸ್ನ JSS ಅಕಾಡೆಮಿನಲ್ಲೆಲ್ಲೋ MBBS ಕೋರ್ಸ್ ಮಾಡ್ತಾರಂತೆ. 100 ಸೀಟ್ ಇರುತ್ತಂತೆ. ಭಾರತದ ವಿದ್ಯಾರ್ಥಿಗಳ ಪಠ್ಯಕ್ರಮಕ್ಕೆ ಹೊಂದುವಂಥ ಕೋರ್ಸ್ ಇರುತ್ತಂತೆ. ಅದೆಲ್ಲ ಓಕೆ, ಬಟ್ ಅದು ಇಂಡಿಯಾನಲ್ಲಿ ಮಾನ್ಯತೆ ಇದೆಯಾ ಡಿಗ್ರಿಗೆ ಅಂತ ಒಂದು ಕ್ಲಿಯರ್ ಮಾಡಿಬಿಡಿ ಅಷ್ಟೇ. ಅದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆದಾತ. ಆಮೇಲೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅದನ್ನು PRK ಹೆಸರಿನಲ್ಲಿ ಮೊಬೈಲ್ ಆ್ಯಪ್ ತರ್ತಾರಂತೆ. ಫ್ಯಾನ್ಸು ಅಥವಾ ಸಂಬಂಧಪಟ್ಟವ್ರು ಯಾರು ಇಷ್ಟ ಇದ್ದವರು ಎಲ್ಲ ಯೂಸ್ ಮಾಡ್ಬೋದು. ಗ್ರಾಮದಲ್ಲಿ ಮಳೆ ಬರಲಿ, ಮದುವೆಗೆ ಕನ್ಯೆ ಸಿಗಲಿ ಅಂತೆಲ್ಲ ಪ್ರಾರ್ಥಿಸಿ ರೈತರು, ಯುವಕರು ಎಲ್ಲ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. 100 ಜನ. ಹೌದಾ? ಹಂಗಾರೆ 100 ಯುವಕರಿಗೆ ಮದುವೆ ಆಗಿಲ್ವಾ ಅಲ್ಲಿ? ಇದ್ಯಾವ ಊರ್ರಿ ಇದು? ಭೀಮನ ಬೀಡು, ಕೊಡಹಳ್ಳಿಯ 100 ಯುವಕರು. ಓ, ಹಿಂಗಾಗೋಗಿದೆಯಾ? ವೆಸ್ಟ್ ಇಂಡೀಸ್ ವಿರುದ್ಧ ದೆಹಲಿನಲ್ಲಿ 2ನೇ ಟೆಸ್ಟಲ್ಲಿ ಭಾರತ ಗೆಲುವಿನ ಹೊಸಲಲ್ಲಿದೆ. ಗೆದ್ದರೂ ಗೆಲ್ಬೋದು.